ಹೆಲೋ ಫುಡೀಸ್, ವೀಕೆಂಡಲ್ಲಿ KFCಲೆಲ್ಲ ಟೇಸ್ಟ್ ಮಾಡಿರ್ತೀವಲ್ಲ, ಚೀಸ್ ಗಾರ್ಲಿಕ್ ಬ್ರೆಡ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಯಮ್ಮಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಳಿ. ತುಂಬ ಇಷ್ಟಪಟ್ಟು ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ. ಅದನ್ನು ವೀಕೆಂಡ್ ಪಾರ್ಟಿನ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಬಟರ್ ಸೇರಿಸ್ತಾಯಿದ್ದೀನಿ. ನೆಕ್ಸ್ಟ್ ಚಾಪ್ ಮಾಡಿರೋಂಥ ಗಾರ್ಲಿಕ್ 1 ಸ್ಪೂನು, ಚಾಪ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ 1/2 ಸ್ಪೂನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಂತ್ ಎಂಡಲ್ಲಿ ಸ್ಯಾಲ್ರಿ ಎಲ್ಲ ಖಾಲಿ ಆದಾಗ ವೀಕೆಂಡ್ ಪಾರ್ಟಿನ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಮಕ್ಕಳು ದೊಡ್ಡರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇವು ಮೈದಾ ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬಟರ್ ಪೇಸ್ಟ್, ಅದನ್ನು ಅಪ್ಲೈ ಮಾಡೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬ್ರೆಡ್ ಸ್ಲೈಸಸ್ಗೆಲ್ಲ. ನೋಡಿ, ಇದಾಗಿದೆ. ನೆಕ್ಸ್ಟ್ ಚೀಸು ಸ್ಲೈಸಸ್ ಬರುತ್ತಲ್ಲ, ಆ ಚೀಸ್ ತೊಗೊಂಡಿದ್ದೀನಿ. ಇನ್ನೊಂದು ಸ್ಲೈಸ್ಗೆ ಅಪ್ಲೈ ಮಾಡೋಣ. ಅದು ಬಟರ್ ಅಪ್ಲೈ ಮಾಡಿರೋದು ಮೇಲಿಟ್ಟು ಚೀಸ್ನ ಕೆಳಗಡೆ ಇಟ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಬಟರು ಅಪ್ಲೈ ಮಾಡೋಣ. ಇವಾಗ ಸ್ಪ್ರೆಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಆದಷ್ಟು ಲೋ ಟು ಮೀಡಿಯಮಲ್ಲಿ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗಬೇಕು. ಬಟರ್ ಅಪ್ಲೈ ಮಾಡಿರೋಂಥದ್ದು ಕೆಳಗಡೆ ಹಾಕ್ಬಿಟ್ಟು ಈಗ ಮೇಲೆ ಇನ್ನೊಂದು ಸ್ಲೈಸಸ್ಸು ಬಟರಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಗಾರ್ಲಿಕ್ ಪೇಸ್ಟ್ ಇತ್ತಲ್ಲ ಅದು. ಈಗ ಬೇಕಾದರೆ ತುಂಬ ಎಮ್ಮೆಯಾಗಿರೋಂಥ ಚೀಸ್ ಗಾರ್ಲಿಕ್ ಬ್ರೆಡ್ ಮನೇಲೇ ರೆಡಿಯಾಗುತ್ತೆ ಫಟಾಫಟ್ ಅಂತ. ನೆಕ್ಸ್ಟ್ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ, ಗೋಲ್ಡ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಚೀಸೆಲ್ಲ ಮೆಲ್ಟ್ ಆಗಬೇಕು. 1-2 ಮಿನಿಟ್ಸಲ್ಲೇ ಮಾಡ್ಕೋಬೋದು. ಎಲ್ಲ ಇದ್ದರೆ ಮನೇಲಿ ಇಂಗ್ರೀಡಿಯೆಂಟ್ಸು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಚಾಪ್ ಮಾಡ್ಕೊಳ್ಳೋಣ ಇವಾಗ. ಪೀಸಸ್ ಆಗಿ ಮಾಡಿಕೊಂಡು ರೆಡಿಯಾಗುತ್ತೆ. ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು.